ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಶುಮಿ ವ್ಲಾಗ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಾಟರ್ಡೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಸಾಟರ್ಡೆ ಹಾಫ್ ಡೇ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಹೊರಟಿದ್ದೀವಿ ನೆಲಮಂಗಲ ಅಂಡರ್ ವಾಟರ್. ಇವಾಗ ನನ್ನ ಡ್ರೆಸ್ನ ನನ್ನ ಹಸ್ಬೆಂಡ್ನ ಚೂಸ್ ಮಾಡಿ ಅಂತ ಕೇಳಿದೀನಿ, ನೋಡೋಣ ಹೇಗೆ ಚೂಸ್ ಮಾಡ್ತಾರೆ ಅಂತ. ಇವಾಗ ಈ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಸಿಂಪಲ್ ಮೇಕಪ್ ಮಾಡೋಣ, ನೋಡ್ಕೊಂಡು ಬನ್ನಿ. ವಿಡಿಯೋನ ಪೂರ್ತಿ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಸಿಂಪಲ್ ಆಗಿ ಒಂದು ಫೌಂಡೇಶನು, ಪೌಡರು, ಕಾಜಲ್ಲು, ಐಲೈನರ್, ಜಸ್ಟ್ ಒಂದು ಲಿಪ್ಸ್ಟಿಕ್ನ ಆ್ಯಡ್ ಮಾಡಿ ಮೇಕಪ್ನ ಫಿನಿಶ್ ಮಾಡ್ತಾ ಇದ್ದೀನಿ. ತುಂಬ ಮೇಕಪ್ ಮಾಡಿದ್ರೆ ಬ್ಲಶ್ಶು ಅದೆಲ್ಲ ಚೆನ್ನಾಗಿ ಅನ್ಸಲ್ಲ ನನ್ನ ಫೇಸಿಗೆ, ಅದಕ್ಕೆ ಫ್ರೆಂಡ್ ಎಲ್ಲರೂ ಹೆಂಗಿದ್ರ? ಚೆನ್ನಾಗಿದ್ರ ಅನ್ಕೋತೀವಿ. ನಾವು ಇವತ್ತು ಹೋಗ್ತಾ ಇದ್ದೀವಿ ಹೊರಗಡೆ ಊಟಕ್ಕೆ, ಶನಿವಾರ. ಬಾಯ್ ಬಾಯ್. ಯಾರೋ ಬಂದ್ರು ಅದಕ್ಕೆ. ಸೊ ಅಲ್ಲಿಂದ ನಾವು ಹೊರಟು ಬಂದ್ವಿ. ಟಿಕೆಟ್ ಪ್ರೈಸು ಪರ್ ಹೆಡ್ 70 ರೂಪೀಸ್ ಇತ್ತು. ನಾಟ್ ವರ್ತ್ ಅಂತಾನೆ ಅನ್ನಿಸ್ತು ನನಗೆ. ಎಲ್ಲಿ ಬಂದಿದ್ದೀವಿ ಈಗ? ಏನಪ್ಪ, ಫಿಶ್, ಅಂಡರ್ ವಾಟರ್ ಫಿಶ್ ಟೈಮ್ ಬಂದಿದ್ದೀವಿ, ನೋಡೋಣ ಅಂತ. ಸೂಪರ್ ಆಗಿದೆ, ಒಂದ್ಸಲಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ ನಿಮ್ಗೆ ಹೆಂಗಿದೆ. ಇನ್ನೂ ಸ್ವಲ್ಪ ಇನೋವೇಟಿವ್ ಆಗಿ ಇಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಜಸ್ಟ್ ರೆಗ್ಯುಲರ್ ಆಗಿ ನಾವು ನೋಡಿರೋದನ್ನೇ ಇಟ್ಟಿದ್ದಾರೆ ಅಂತ ಅನ್ನಿಸ್ತು. ಮತ್ತು ತುಂಬ ಡಲ್ ಆಗಿದ್ವು ಎಲ್ಲ ಅನಿಮಲ್ಸು, ನನಗೆ ಗೊತ್ತಿಲ್ಲ ಏನಂತ. ಬಟ್ ಒಂದು ಎಂಜಾಯ್ಮೆಂಟ್ ಅಂತೂ ಸಿಗುತ್ತೆ, ಚೆನ್ನಾಗಿತ್ತು. ಆ ಕ್ಲಿಪ್ಪಿಂಗ್ಸ್ನ ರಾ ಆಗಿ ಇಟ್ಟಿದ್ದೀನಿ, ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಷ್ಟೇ. ವಿಡಿಯೋನ ನೋಡ್ಕೊಂಡು ಬನ್ನಿ. ನಾವೇನು ಅನ್ಕೊಂಡ್ಬಿಟ್ಟಿದ್ರು, ನಾಟಿ ಕೋಳಿ ಬೆಳಗ್ಗೆ ಭಾನುವಾರ ತಗೊಂಡೋಗ್ತೀನಿ, ಕುಯ್ಯಂಗಿಲ್ಲ. ಬ್ಲ್ಯಾಕ್ ಬ್ಯೂಟಿ ಅವ್ರು ನಿಮ್ಮಷ್ಟು ತಲೆ ಬಂದಿಲ್ಲ. ಯಾವ್ದು ಎಕ್ಸ್ಪರ್ಟ್ ಅಬೌಟ್ ಚಿಕನ್? ಯಾಕೆ ಜೋಡಿ? Look at the baby. Look at the baby. ಹೌದಾ? ವೇಸ್ಟ್ ಸರ್, ಏನು ಕೋಳಿ, ಬರೀ ಕೋಳಿ ನೋಡಕ್ಕೆ ಬಂದ್ವಿ. ಮೀನು ಸಿಗ್ಲಿಲ್ಲ ಅಂದರೆ ಇವ್ರಿಗೆ ಹೊಡ್ಕೊಂಡು ಇಟ್ಕೊಂಡು ಹೋಗ್ತೀನಿ. ಮುಂದೆ ನೋಡೋಣ. 50 ರೂಪೀಸ್ ಅಷ್ಟೇ ಇತ್ತು. ಸ್ನೇಕ್ ಮತ್ತು ಈ ಅನಿಮಲ್ನ ಕೈಯಲ್ಲಿ ಕೊಡ್ತಾಯಿದ್ರು. ತುಂಬ ಭಯ ಇತ್ತು, ನೋಡೋಕ್ಕಿರೋಷ್ಟು ಈಸಿಯಾಗಂತೂ ಅನ್ನಿಸ್ತಾ ಇರಲಿಲ್ಲ, ಬಿಕಾಸ್ ಅದು ಮೂವ್ ಆಗ್ತಾ ಇತ್ತು. ಸೊ ಅದಕ್ಕೆ ಇದು ತೊಗೊಂಡಿದ್ರು. ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ಳ ಅಂತ ಕೇಳಿ ತೊಗೊಂಡಿದ್ದೀನಿ. ಅವರು ಖುಷಿಯಿಂದ ಕ್ಲಿಪ್ಪಿಂಗ್ಸ್ನ ಕೊಟ್ಟರು.
ಸೈಡ್ ಸ್ವಲ್ಪ ಶಾಪ್ಸ್ ಕೂಡ ಇತ್ತು, ಬಟ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಒಂದು ಚಿಕ್ಕ ನೆಕ್ ಪೀಸ್ಗೆ 300 ರುಪೀಸ್ ಹೇಳಿದ್ರು, ಬಟ್ ಮತ್ತು 20 ರುಪೀಸ್ 30 ರುಪೀಸಿಗೆಲ್ಲ ಇದೆ, ಬಟ್ ಕ್ವಾಲಿಟಿ ಇರಲಿಲ್ಲ. ಸೊ ಯಾರಾದರೂ ಹೋದರೆ ನೀಟಾಗಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ಬ್ಯಾಂಗಲ್ಸ್ ಚೆನ್ನಾಗಿತ್ತು, ಪನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಹೊತ್ತು ನೋಡಿ ನಾವು ವಾಪಸ್ ರಿಟರ್ನ್ ಬಂದ್ವಿ. ಇವರು ಈ ಗೇಮ್ನ ಆಡ್ತೀವಿ ಅಂತ ಹೇಳಿ ಆಡಿದ್ರು, ಬಟ್ ಏನು ವಿನ್ ಆದ್ರು ಅಂತ ಲಾಸ್ಟಲ್ಲಿ ಮುಂದೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಆವಿಗೆ ಇಟ್ಕೊಳ್ಳೋಕೆ ಹೆದರಿಕೆ ಆಯಿತು. ನಾನು ಹೆಡ್ತಿ ಮೇಲೆ ಇಟ್ಟಿದ್ದೆ. ಅಂದರೆ ಇದು 1ಗೂ ಜಾಸ್ತಿ ಹೋಗಲ್ಲ, 6ಗೂ ಜಾಸ್ತಿ ಹೋಗಲ್ಲ. ಆಲ್ಮೋಸ್ಟ್ 20 to 26 ಅಲ್ಲೇ ಪ್ರೈಸಸ್ ಬರುತ್ತೆ. ತುಂಬ ಚಿಕ್ಕದಿಟ್ಟಿದ್ದಾರೆ. ಹೆಂಡತಿ ಹತ್ರ ಬಿಲ್ ಕಟ್ಟಿಸ್ಬಾರ್ದು, ಒಳ್ಳೇದಲ್ಲ. ಏನು ನೂಡಲ್ಸ್ ಬೇಕಾ ಫ್ರೈಡ್ ರೈಸ್ ಬೇಕಾ ಹೇಳು, ನಾನು ತಗೋತೀನಿ. ಸಪ್ರೇಟಾಗಿ ನೂಡಲ್ಸಾ ಸಾಕು. ಅಲ್ಲಿ ಮುಗಿಸ್ಕೊಂಡು ಪಕ್ಕದಲ್ಲೇ ಇದ್ದಿರೋಂತಹ ಹೋಟೆಲಿಗೆ ನಾವು ಡಿನ್ನರಿಗೆ ಅಂತ ಬಂದ್ವಿ. ಪನ್ನೀರ್ ವೆಜ್ಜಲ್ಲಿ ಏನಾದರೂ ನೋಡೋಣ ಅಂತ. ಸೊ ಟೇಸ್ಟ್ ಚೆನ್ನಾಗಿತ್ತು ಪನ್ನೀರ್ದು. ಸೊ ಬಟ್ ಊಟ ಕೂಡ ತುಂಬ ಲೇಟ್ ಆಗುತ್ತೆ. ಊಟನೇ ಬರಲಿಲ್ಲ, ಇನ್ನೂ ಎಷ್ಟೊತ್ತಾಯಿತು, ಅರ್ಧ ಗಂಟೆ ಆಯಿತು ಊಟ ಆರ್ಡರ್ ಕೊಟ್ಟು. ಬರೀ ಬಡವ್ರ ಮಕ್ಕಳು ಬೆಳೆಸರಪ್ಪ, ಸಬ್ಸ್ಕ್ರೈಬ್ ಮಾಡಿಸ್ರು. ಡೈಲಾಗ್ ಹೇಳ್ತಿದ್ದೀರಾ, ಮನಸ್ಸಿಂದ ಹೇಳ್ತಿದ್ದೀರಾ? ಮನಸ್ಸಿಂದ ಹೇಳ್ತಾ ಇದ್ದೀನಪ್ಪ, ಏನು ಮಾಡೋದು. ಅದಕ್ಕೆ ಹುಡ್ಕೊಂಡು ದೊಡ್ಡ ಹೊಟ್ಟೆಗೆ ಬರಬಾರ್ದು, ಲೇಟ್ ಆಗುತ್ತೆ. ಅರ್ಧ 1 ಗಂಟೆ ಆಯಿತು ಊಟ ಕೊಟ್ಟಿಲ್ಲ ಇನ್ನು. ನಾನು ಹೆಂಗೆ ಆಗ್ತಾ ಇದ್ದೀನಿ? ಚೆನ್ನಾಗಿದೆ. ಯಾಕೆ nice actually. Let me wear this. ಬ್ಯಾಂಗಲ್ಸ್ಗಳಿಂದ ಮುಂದೆ ಕೂಡ ಯೂಸ್ ಮಾಡ್ಬೋದು ಅಂತ ತಗೊಂಡಿದ್ದೀನಿ. ಇಲ್ಲಿ ಮಧ್ಯ ಯಾವುದಾದ್ರೂ ಬ್ಯಾಂಗಲ್ಲು ಹಾಕಬಹುದು, ಚೆನ್ನಾಗಿ ಅನಿಸುತ್ತೆ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದರೆ ನಿಮ್ಗೆಲ್ಲೋ ಒಂದು ಕಡೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ವ್ಯೂಸ್ ಇಷ್ಟ ಆಗಿದೆ ಅಷ್ಟೇ ಸಬ್ಸ್ಕ್ರೈಬ್ ಆದರೆ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.